ನಮಸ್ಕಾರ ಕರ್ನಾಟಕ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾನು ಅಮ್ಮ ಇವತ್ತು ಇಬ್ರು ಹೊರಗಡೆ ಹೊರಟಿದ್ದೀವಿ. ಸೊ ಎಲ್ಲಿಗೆ ಹೋಗ್ತಿದ್ದೀವಿ ಏನು ಅಂತ ನಿಮಗೆ ಆನ್ ದ ವೇ ಹೇಳ್ತಾ ಹೋಗ್ತೀನಿ. ಸೊ ಬನ್ನಿ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇವತ್ತು ವೀಕೆಂಡ್. ನಾರ್ಮಲ್ ಆಗಿ ಬೆಂಗಳೂರು ಪೀಪಲ್ಸ್ ವೀಕೆಂಡ್ಸ್ ಮನೇಲಿ ಇರ್ಬೇಕಂದ್ರೆ ತುಂಬಾ ಕಷ್ಟ ಆಗುತ್ತೆ ಅವ್ರಿಗೆ. ಸೊ ಅದರಿಂದ ಅಲ್ಲಿ ಇಲ್ಲಿ ಹೋಗ್ತಾ ಇರ್ತಾರೆ. ಸೊ ಅದೇ ತರನೇ ಇವತ್ತು ನಾನು ಮತ್ತೆ ಅಮ್ಮ ಇಬ್ರು ಕಿಂಗಲ್ ಹೊರಟಿದ್ದೀವಿ. ಸೊ ಬೆಂಗಳೂರಿಂದ ಕಿಂಗಲ್ಗೆ ಡೈರೆಕ್ಟ್ ಬಸ್ ಇರೋದಿಲ್ಲ. ನಾವು ಬೆಂಗಳೂರು ಟು ರಾಮನಗರ ತಗೊಂಡು ಸೊ ರಾಮನಗರದಿಂದ ಲೋಕಲ್ ಬಸ್ ಅಥವಾ ಆಟೋಲ್ ಹೋಗ್ಬೇಕಾಗುತ್ತೆ. ಮೇನ್ ರೀಸನ್ ನಾನು ಅಮ್ಮ ಇವತ್ತು ಕೆಂಗಲ್ಗೆ ಹೋಗ್ತಿರೋ ಉದ್ದೇಶ ಏನಂದ್ರೆ ಅಲ್ಲಿ ಇವತ್ತು ಜಾತ್ರೆ ನಡೀತೈತೆ. ಸೊ ಈ ಜಾತ್ರೆ ಬಂದು ಪ್ರತಿ ವರ್ಷ ಜನವರಿಯಲ್ಲಿ ನಡೆಯುತ್ತೆ. ಈ ಜಾತ್ರೆದ ಮೇನ್ ಅಟ್ರಾಕ್ಷನ್ ಏನಂದ್ರೆ ಇಲ್ಲಿ ದನಗಳ ಜಾತ್ರೆ ಅಂತ ಕೂಡ ಕರೀತಾರೆ. ಸೊ ಏನು ದನಗಳ ಜಾತ್ರೆ ಅಂದ್ರೆ, ಸೊ ಇಲ್ಲಿ ಸುತ್ತಮುತ್ತ ಹಳ್ಳಿಗಳಲ್ಲಿ ಯಾವ್ಯಾವ ತರ ಡಿಫ್ರೆಂಟ್ ಹೋರಿಗಳಿದೆ, ಸೊ ಆ ಎಲ್ಲಾ ಹೋರಿಗಳನ್ನು ಒಂದ್ ಕಡೆ ಸೇರಿಸಿ ಅಲ್ಲಿ ವ್ಯಾಪಾರ ಮಾಡ್ತಾರೆ. ಸೊ ಇದನ್ನ ಭಾರಿ ದನಗಳ ಜಾತ್ರೆ ಅಂತ ಕರೀತಾರೆ. ಸೊ ಅದನ್ನ ಇವತ್ತು ನಿಮ್ಗೂ ತೋರಿಸ್ಬೇಕಂತ ಹೇಳ್ಬಿಟ್ಟು ಹೊರಟಿದ್ದೀನಿ ಸ್ನೇಹಿತರೆ. ನಂಬರ್ 7 ಏ ಪಾಪ ಏ ನಂಬರ್ 7 ಅಕ್ಕ
ಅದೇ ಮುಂದೆ ಕೂಡ ಎಳಿಬೇಡ. ಯಾವ ತರ ಕಾಂಪಿಟೇಷನ್ ಇದು? ಯಾವ ತರ ಕಾಂಪಿಟೇಷನ್ ನಡೆಸೋದಿಲ್ಲ? ಇದು ಕೆಂಗಲ್ ಆಂಜನೇಯ ಸ್ವಾಮಿ ಜಾತ್ರೆ ಕಾಂಪಿಟೇಷನ್ ಇದು. ಈ ಸಲ ಚಿನ್ನ ಇಟ್ಟವ್ರೆ, ಹಂಗಾಗಿ ಯಾವ ವರ್ಷನೂ ಚಿನ್ನ ಕೊಟ್ಟಿರಲಿಲ್ಲ ಕೆಂಗಲ್ ಜಾತ್ರೆ ಒಳಗಡೆ. ಈ ಸರಿ ವಿಶೇಷವಾಗಿ ಈ ಹಳ್ಳಿಕಾರ್ ಪೋಷಕ ತಳಿ ಸಂಘದಿಂದ ಅವ್ರೇನು ಮೆಂಬರ್ಸು ಅಧ್ಯಕ್ಷರಿದ್ದಾರೆ ಅವರೆಲ್ಲ ಸೇರಿ ಮಾಡಿದ್ದಾರೆ. ಏನು ವಿಶೇಷ ನಮ್ಮ ಊರಲ್ಲಿ? ನಮ್ಮ ಊರಿನಲ್ಲಿ ಹೇಳಬೇಕು ಅಂದರೆ ವಿಶೇಷ, ನೀವೆಲ್ಲ ಊರುಗಳು ನೋಡಿದ್ರೆ ನಮ್ಮ ಊರಿಗೆ ನಿಮ್ಗೆ ವಿಶೇಷ ನಿಮಗೆ ಗೊತ್ತಾಗುತ್ತೆ. ಅಲ್ಲ ಹೆಂಗೆ ಡಿಸೈನ್ ಮಾಡ್ತಾರೆ? ಪ್ಯೂರ್ ಹಳ್ಳಿಕಾರಲ್ಲಿ ಹಳ್ಳಿಕಾರ್. ಅಲ್ಲಿ ಕೆಲವರು ಅಲ್ಲಿ ನೋಡ್ತಾರೆ, ಕೆಲವರು ಈ ಕಡೆ ಕಾಲು. ಇದಕ್ಕೆ ಯಾವ ಅಂಗನೂ ಕೆಟ್ಟಿಲ್ಲ, ಹಂಗೈತೆ. ಹೇಳಬೇಕು ಅಂದರೆ ಹಳ್ಳಿಕಾರ್ಗೆ ಗೋಪುರ ಆಗಿರ್ಬೋದು, ಕತ್ತಾಗಿರ್ಬೋದು, ಮೂತಿ ಆಗಿರ್ಬೋದು, ಅದರ ವರ್ಚಸ್ ಇರ್ಬೋದು, ಎಲ್ಲ ರಂಗದಲ್ಲೂ ಅದು ನಂಬರ್ 1. ಸರಿ ಅಣ್ಣ, ಓಕೆ ಅಣ್ಣ ನಮಸ್ಕಾರ. ನಮಸ್ಕಾರ ನಮಸ್ಕಾರ ಅಂದೆ. ಏನಂದೆ ಇನ್ನೊಂದ್ಸಲ ಹೇಳು. ಯಾವರಿಂದ ಬಂದಿರೋದಣ್ಣ? ಕನಕಪುರ ಹತ್ರ ಒಲಿವೆಲೆ ಅಣ್ಣ. ಕನಕಪುರ ಹತ್ರ. ಎಷ್ಟು ವರ್ಷದಿಂದ ಬರ್ತಿದ್ರಣ್ಣ ಕೆಂಗಲ್ ಜಾತ್ರೆಗೆ? ನಾನು ಸುಮಾರು ಚಿಕ್ಕ ಹುಡುಗನಿಂದ ಬರ್ತಾ ಇದ್ದೀನಿ. ಚಿಕ್ಕ ಹುಡುಗನಿಂದ ಬರ್ತಿದ್ದೀರಾ? ಊರುಗಳು ಎಷ್ಟಿದೆ ಅಣ್ಣ? ಓರಿ ಒಂದ್ ಜೊತೆ ಇದೆ ಅಣ್ಣ, ಹಸು ಒಂದಿದೆ ಅಣ್ಣ. ಎರಡಿದ್ದ ಕೊಟ್ಬಿಟ್ಟಿದೀವಿ. ಏನ್ ವಿಶೇಷ ಅಣ್ಣ ನಿಮ್ಮ ಊರಲ್ಲಿ? ನಮ್ಮ ಊರಲ್ಲಿ ಏನು ವಿಶೇಷ ಇಲ್ಲ ಅಣ್ಣ, ನಮಗೆ ಖುಷಿ ಇರಲಿ ಅಂದ್ಬಿಟ್ಟು ನಮ್ ಕೆಲಸನ ಮಾಡ್ಕೊಂಡು. ಈಗ ಯಾರಾದ್ರೂ ಹೊಸಬ್ರು ಓರಿ ತಗೋಬೇಕು ಅಂದ್ರೆ ಏನ್ ಸಜೆಸ್ಟ್ ಮಾಡ್ತೀರಿ? ಹೆಂಗ್ ನೋಡ್ಕೊಂಡು ತಗೋಬೇಕು ಅಂತ ಹೇಳ್ತೀರಾ? ನಾವು ಸುಳಿ ಜಾತಿ ನೋಡಿ ತಗೋತೀವಿ ಅಣ್ಣ. ಯಾವ ತರ? ಕೆಲವರು ಅಲ್ಲಿ ನೋಡಿ ತಗೊಳ್ಬೇಕು ಅಂತಾರೆ, ಸುಳಿ ನೋಡ್ಬೇಕು ಅಂತಾರೆ. ಸುಳಿ ಅಲ್ಲೂ ಗುಣಮನ ನೋಡಿ ತಗೊಳ್ತಾರೆ. ಹಿಂಗೆ ತೋರಿಸ್ತೀರಾ ಒಂದ್ಸತಿ ಹೇಗೆ ಅಂತ? 2 ಬಿದ್ರೆ 2 ಅಲ್ಲು, ಇನ್ನೊಂದ್ಸತಿ ಬಿದ್ರೆ 4 ಅಲ್ಲು, ಇನ್ನೊಂದ್ಸತಿ ಬಿದ್ರೆ 6 ಅಲ್ಲು, ಇಲ್ಲಿ ಲಾಸ್ಟ್ ಬಿದ್ರೆ ಇದು ಕಡೆ ಸರ್ ಆಲ್ರೆಡಿ ಬಿದ್ದುಬಿಟ್ಟಿದೆ ಸ್ಟಾರ್ಟಿಂಗ್ ಇಂದ. ಚಿಕ್ಕಲ್ಲಿರೋ ಬಿಡ್ತೇವೆ, ಮಧ್ಯದಲ್ಲಿ ಒಂದೊಂದು ಕಳ್ಕೊಂತವೆ. ಒಂದಲ್ಲಿ ಕಳ್ಕೊಂಡಾಗ 2 ಅಲ್ಲು ಅಂತ ನಾವು ಅವಾಗ ಕನ್ಸಿಡರ್ ಮಾಡ್ತೀವಿ. ಮತ್ತೆ ಪಕ್ಕದಲ್ಲಿ ಒಂದು ಹೆಚ್ಚು ಕಮ್ಮಿ ಅದು ಬಿದ್ದು 1 ವರ್ಷ ಆದಮೇಲೆ ಮತ್ತೆ ಇನ್ನೊಂದಲ್ಲಿ ಬೀಳ್ತದೆ, ಅವಾಗ 4 ಅಲ್ಲು ಅಂತೀವಿ. ಹಿಂಗೆ ಪಕ್ಕದಲ್ಲೂ ಇನ್ನೊಂದು ವರ್ಷ ಬಿಟ್ಟರೆ ಇನ್ನೊಂದಲ್ಲಿ ಬೀಳ್ತದೆ, 6 ಅಲ್ಲು ಅಂತೀವಿ. ಮತ್ತೆ 1 ವರ್ಷಕ್ಕೆ ಒಂದ್ಸಲಿ ಅಲ್ಲಿ ಬೀಳ್ತವೆ. ಲಾಸ್ಟ್ಗೆ ಕಡೆಯಲ್ಲಿ ಬಿದ್ಮೇಲೆ ಕಡೆಯಲ್ಲು ಏನ್ 8 ಇರುತ್ತೋ ಬಿದ್ದು ಬಿಟ್ಟ ಮೇಲೆ ರೊಪ್ಪ ಕೆಲಸ ಎಷ್ಟಾರ ಮಾಡೋದು ತಡಿತವೆ ಎತ್ತು ಯಾವ ಜಾಗದಲ್ಲಿ ಬಿಟ್ಟು ಗೊತ್ತಾಗುತ್ತೆ. ಬೆಳವಣಿಗೆ ಚೆನ್ನಾಗಿರ್ತವೆ. ಒಂದು ಮಧ್ಯ ಏಜ್ ಬರ್ತವೆ, ಓರಿಗಳು ಮಧ್ಯ ಏಜ್ ಬರ್ತವೆ. ಕಡೆಯಲ್ಲಿ ಬಿದ್ದು ಹುಟ್ಟ ತಕ್ಷಣ ಇಲ್ಲಿಂದೀಚೆಗೆ ದನ ಬಿಗಿ ಬರ್ತವೆ, ಜನ ಬರ್ತವೆ, ಕೆಲಸದಲ್ಲಿ ಫಾಸ್ಟ್ ಇರ್ತವೆ. ಯಾರು ಎಲ್ಲಿ ಹೋದ್ರು ನಾವು ಬತ್ತೀವಿ ಅನ್ನೋ ಧೈರ್ಯ ಇರ್ತೀವಿ. ಡೈಲಿ ಸರ್ ಚಕ್ಕೆ ಒಟ್ಟು, ಕಡಲೆ ಒಟ್ಟು, ಬಿಸ್ಕುಂಜ ನುಚ್ಚು, ಅಕ್ಕಿ ನುಚ್ಚು, ರವೆ ಬೂಸೆ ಎಲ್ಲ ಕೊಡ್ತೀವಿ. 5 ಐಟಮ್ ಸೇರಿಸಿ 2 ಟೈಮ್ ಕೊಡ್ತೀವಿ ಸರ್. ಬೆಣ್ಣೆ ಗಿಣ್ಣೆ ಎಲ್ಲ ಕೊಡಲ್ಲ ಸರ್. ಬೆಲ್ಲ ತಿಂದೇದಾಗ ಕೊಡ್ಲೇಬೇಕು ಸರ್. ತಿನ್ನೋದ ತಿಂಡಿ ಅಭ್ಯಾಸ ಮಾಡ್ಕೋಬೇಕು ಅಂದ್ರೆ ಸ್ವಲ್ಪ ರುಚಿಗೆ ಬೆಲ್ಲ ಕೊಡ್ತಾರೆ. ಇವೆಲ್ಲ ತಿಂಡಿ ಹೊಟ್ಟೆ ತುಂಬಿಸ್ಬೇಕಂತ ಏನ್ ಬೆಲ್ಲ ಏನ್ ಕೊಡ್ಬೇಕಾದೇನಿಲ್ಲ. ಹೊಟ್ಟೆ ತುಂಬಲ್ಲ 5 ಐಟಮ್ ಮಿಕ್ಸ್ ಮಾಡಿ ಕೊಡೋದು. ಸ್ವಲ್ಪ ರುಚಿಗೆ ಟೇಸ್ಟಿಗೆ ಅಂದ್ಬಿಟ್ಟು ಕೆಲವು ಟೈಮ್ ಈಗೆಲ್ಲ ಉಳ್ಳಿ ಹೊಡಿತೀವಿ. ತಿಂದಿಲ್ಲ ಅಂದ್ರೆ ಫುಡ್ ನ ಅವಾಗ ಕೊಡ್ತಾರೆ. ಸ್ವಲ್ಪ ಬೆಲ್ಲ ಕೊಡ್ತೀವಿ, ಬೆಣ್ಣೆ ಕೊಡ್ತೀವಿ ಅಂತ ಎಲ್ಲ ಬಿಲ್ಡಪ್ ಕೊಡೋಲ್ಲ ಸರ್. ನಾವು ಕೆಲಸ ಮಾಡಬೇಕು, ಚೆನ್ನಾಗಿರ್ಬೇಕು, ನಮ್ಮ ಮನೇಲಿ ಚೆನ್ನಾಗಿ ಮಲಿಕೋಬೇಕು, ಅವನು ಗೇಮಿನೂ ಗೇಯ್ಬೇಕು, ಚೆನ್ನಾಗಿ ನೋಡ್ಕೋಬೇಕು. ನಾವು 11 ಗಂಟೆ 12 ಗಂಟೆ ಸರ್ ಇವನ್ನೆಲ್ಲ ನೀಟಾಗಿ ನೋಡಿ ಕಟ್ಟಾಕ್ಬಿಟ್ಟು ಹೋಗಿ ಮಲಿ ಕೊಟ್ಟರೆ ತಿರ್ಗಿ 4 ಗಂಟೆಗೆ ಎದ್ದು ಇನ್ನು ತಿರ್ಗಿ ಮಾಡ್ತೀವಿ. ಎಲ್ಲರಂಗೆ ಬೆಳಗಾನ ನಾವು ಕಾಯ್ಕೊಂಡಿರ್ತೀವಿ, ಇದು ಮಾಡ್ತೀವಿ ಅನ್ನಲ್ಲ ಸರ್. ನೀಟಾಗಿ 9-10 ಗಂಟೆ ಮೇಯಿಸ್ಬಿಡ್ತೀವಿ. 2 ಹಾಕ್ದೇಲೆ ಬೈಲಿ ಬಿಸಿಲಿಗೆ ಕಟ್ಟಾಕ್ಬಿಡ್ತೀವಿ, ಮಲಗಿರ್ತವೆ. 3 ಗಂಟೆ ಮೇಯಿಸಲ್ಲ, ಹಣ್ಣಲ್ಲಿ ಒಂದು ಸ್ವಲ್ಪ ಹಾಕಿರ್ತೇವೆ, ಮೇಯ್ಕೋತವೆ, ತಿರ್ಗಿ ಎದ್ದು ಕಂಟಿನ್ಯೂಗೆ ನಮ್ಮ ಕೆಲಸ ಇದ್ರೆ ಮಾಡಿಸ್ತೀವಿ. ಇಲ್ಲಾಂದ್ರೆ ತಿಂಡಿ ಕೊಟ್ಬಿಟ್ಟು ಹುಲ್ಲು ಹಾಕ್ತಾ ಇರ್ತೀವಿ ಸರ್. ಅರ್ಥ ಆಯ್ತು ಅನ್ಸುತ್ತೆ. ಕೆಲವ್ರು ಅಂತೇಣ ಓರಿ ತಗೊಂಡು ಒಂದ್ 6 ತಿಂಗಳಾದ್ಮೇಲೆ ಅದು ಏನೋ ಕಾಯಿಲೆ ಬಂದ್ಬಿಡುತ್ತೆ, ಬೇಗ ಸತ್ತೋಗ್ಬಿಡುತ್ತೆ, ಮೋಸ ಮಾಡ್ತಾರೆ ಅಂತಾರೆ. ಯಾವ್ದು ಹೇಗಿದು? ಏನು ಆಗಲ್ಲ. ಈಗ ಮನುಷ್ಯನಿಗೆ ಗ್ಯಾರಂಟಿ ಇಲ್ಲ. ಸಮಸ್ಯೆ ಬಂದಾಗ ಪ್ರತಿಯೊಬ್ಬರಿಗೂ ಅದು ಅನ್ವಯ.
ಯಾಕೆಂದ್ರೆ ನಾವು ಬೆಂಗಳೂರಿಗೆ ಹೋಗ್ಬೇಕು ಅಂದ್ರೆ ಬಸ್ಗೆ ಹತ್ ಕೂತ್ಕೊಂಡ್ರೆ ನಾವು ತಲುಪ್ತೀವ ಇಲ್ಲ ಅಂತ ನಾವು ಊರಲ್ಲೇ ಇದ್ರೆ ತಲುಪಲ್ಲ. ಒಂದು ನಂಬಿಕೆ ಮೇಲೆ ಹತ್ಬೇಕು, ಇಳಿಬೇಕು, ನಂಬಿಕೆ ಮೇಲೆ ಜೀವನ ಮಾಡ್ತಾ ಇದ್ದೀವಿ ಅಲ್ವಾ. ಏನಿಲ್ಲ, ಅದಕ್ಕೆ ಅದರ ಹಣೆ ಬರ ಏನಿರ್ತದೆ ಅದು ಆಗ್ತಾ ಇರ್ತದೆ. ನಾವು ಸಾಕಾಣಿಕೆ ಮಾಡೋದ್ರಲ್ಲಿ ಕೇರಿಂಗ್ ಇರಬೇಕು, ಫಾಲೋಅಪ್ ಚೆನ್ನಾಗಿರ್ಬೇಕು. ಎಷ್ಟಣ್ಣ ಬೆಲೆ ಓಲೆ ಇದ್ದು? ಇದಕ್ಕೆ ಅಣ್ಣ ನಾವು 4.5 ಲಕ್ಷ ವ್ಯಾಪಾರ ಹೇಳ್ತಾ ಇದ್ದೀವಿ. ಹಾಂ, ಒಂದು 50,000 ಹೆಚ್ಚು ಕಮ್ಮಿ ಬಂದರೆ ಕೊಟ್ಬಿಡ್ತೀವಿ. ನಾವು ತಂದಿರೋದು ಇದ್ರ ಓನರು ತಂದಿರೋದು ಒಂದು 50,000 ಹೆಚ್ಚು ಕಮ್ಮಿ ಬಂದರೆ ಕೊಟ್ಬಿಡ್ತೀವಿ. ಎಷ್ಟು ದಿನದಿಂದ ಇದ್ರಣ್ಣ ಇಲ್ಲಿ? ಇದು 3 ತಿಂಗಳಿದೆ. ನಾವು ಎತ್ತು ಯಾವಾಗ ಕಂಟಿನ್ಯೂ ಆಗಿರ್ತದೆ ಅಣ್ಣ, ಎತ್ತು ಯಾವಾಗ ಕಂಟಿನ್ಯೂ ಆಗಿರ್ತದೆ. ಇದು ಬಂದು 3 ತಿಂಗಳಾಗದಣ್ಣ. 3 ತಿಂಗಳು ನನ್ನ ಹತ್ರ ಆಗಿರ್ತದೆ. ಯಾವ ಊರಿಂದ ಬಂದಿರೋದಣ್ಣ? ಮತ್ತಿಲ್ಲೇ ಮತ್ತಿಗೆರೆ ಚನ್ನಪಟ್ಟಣ ತಾಲೂಕು. ಮತ್ತಿಕೆರೆ. ಹಾಂ, ಎಷ್ಟು ವರ್ಷದಿಂದ ಬರ್ತಿದ್ರಾ ಕೆಂಗಲ್ ಜಾತ್ರೆಗೆ? ಕೆಂಗಲ್ಗಣ 2-3 ವರ್ಷದಿಂದ ಬರ್ತಾವೆ. ಸ್ಟಾರ್ಟಿಂಗ್ ಮೊದಲು ದನ ಸಾಕ್ತದೆ, ಕೆಂಗಲ್ಗೆ ಆಗ್ತಿರ್ಲಿಲ್ಲ. ಹಾಂ. ಏನು ವಿಶೇಷ ಅಣ್ಣ ನಿಮ್ಮ ಎತ್ತಲ್ಲಿ? ಏನೋ ಒಳ್ಳೆ ಜಾತಿ ಅಣ್ಣ, ಬಣ್ಣ ಸೆಲೆಕ್ಷನ್ಗೆ ಮಾಡ್ತಾರೆ. ಎಷ್ಟು ಜಾತಿ ಇದೆ ಅಣ್ಣ ಇದರಲ್ಲಿ? ನಮ್ಮ ಹಳ್ಳಿ ಕರ ಒಂದೇ ಅಣ್ಣ, ಒಂದೇ ಜಾತಿ ಹಳ್ಳಿ ಕರ ಅಂತ. ಕೆಲವರು ಅಂತಾರೆ ಒಂದು 3-4 ಇದೆ ಅಂತ ಅಂತಾರಲ್ಲ, ಅದಕ್ಕೋಸ್ಕರ. ಎಲ್ಲ ಒಂದೇ ಅಣ್ಣ. ಸ್ಥಳೀಕರು ಯಾರ್ಯಾರು ಬೇಕೋ ಆ ಥರ ಹೇಳ್ಕೊಂಡವ್ರೆ. ನಾಟಿ ದನ ಅಂತಾರೆ, ಕೆಲವರು ಎತ್ತು ಅಂತಾರೆ, ನಾವು ನಾಟಿ ದನ ಅಂತಾನೆ ಕರೆಯೋದಣ್ಣ ಇವಾಗ. ಕರೆಯೋದು ಈಗ ಹಳ್ಳಿ ಕಾರು ಅಂತ ಅಂತಾರೆ. ಆ ಸ್ಥಳೀಕರಿಗೆ ತಕ್ಕಂಗೆ ಈಗ ಹಿರಿಕರು ಎಲ್ಲ ನಾಟಿ ದನ ಅಂತಾನೆ ಕರೀದು, ಇವಾಗ ನಾಟಿ ಎತ್ತು ಅಂತಾನೆ ಕರೀದು ಹಳ್ಳಿ ಸೈಡ್ಗಳೆಲ್ಲ. ಅಷ್ಟೇ ಅಣ್ಣ, ಏನಿಲ್ಲ ಅದ್ರಲ್ಲಿ ಯಾವ್ದು ಜಾತಿ ಇದೆ ಏನಿಲ್ಲ. ಬಣ್ಣ ಮೇಂಟೆನೆನ್ಸ್ ಹೇಗೆ ಮಾಡ್ತೀರಣ್ಣ? ಮೇಂಟೆನೆನ್ಸ್ ಅಣ್ಣ ಮಾಮೂಲಿ ತಿಂಡಿ. ಏನೇನು ಕೊಡ್ತೀರಾ? ಹಳ್ಳಿಜೋಳ ಹಚ್ಚಿ ರವೆ ಬೂಸ, ಚಕ್ಕೆ ಬೂಸ, ಆಮೇಲೆ ರಾಗಿ ಇದು ಇದ್ರ ಗಂಜಿ, ರವೆ ಗಂಜಿ. ರವೆ ಗಂಜಿ. ಬೆಲ್ಲ ಕೊಡ್ತೀರಾ? ಬೆಲ್ಲ ಸ್ವಲ್ಪ ಅಣ್ಣ, ಸ್ವಲ್ಪ ಲಿಮಿಟ್. ಇವಕ್ಕೆ ರೈಸ್ ಎತ್ತೈತೆ ಮನೆಯಣ್ಣ. ಅದೇ ಮಾಮೂಲಿ ಸರದಣ ಅಂತ ಬೆಂಗಳೂರು ಕರ ಕೇಳಿರ್ಬೋದು, ಜನ ಎಲ್ಲ ನೋಡಿರ್ಬೋದು ಬೆಂಗಳೂರು ಕರ ಅಂತ. ಆ ಬೆಂಗಳೂರು ಕರ ಓನರ್ ಇವ್ರೆ. ಓ ಹೌದಾ? ಇವ್ರ ಮನೇಲಿ ಇರೋದು ಇವಾಗ ಕರ. ಇವ್ರ ಮನೇಲಿ ಅದೇ ಕರ, ಸರದಣ ಅಂತ ಅವರು ಮತ್ತಿಕೆರೆ ಅವರು. ಇವ್ರ ಮನೇಲಿ ಇರೋದು ಬೆಂಗಳೂರು ಕರ ಇವಾಗ. ಖುಷಿ ಆಯ್ತಣ್ಣ, ಚೆನ್ನಾಗಿದೆ. ಬ್ಯಾಕ್ ಟು ಎಂಡ್ ಸ್ನೇಹಿತರೆ. ಸೊ ಆಲ್ಮೋಸ್ಟ್ ಏನೇನು ತೋರಿಸ್ಬೇಕಾಯ್ತು ಸ್ನೇಹಿತರೆ ಎಲ್ಲನೂ ತೋರಿಸಿದ್ದೀನಿ. ಸೊ ಈ ಥರ ಇರುತ್ತೆ ನೋಡಿ ನಮ್ಮ ಕೆಂಗಲ್ ಜಾತ್ರೆ. ಇದು ಪ್ರತಿ ವರ್ಷ ಜನವರಿಯಲ್ಲಿ ನಡೆಯುತ್ತೆ ಸ್ನೇಹಿತರೆ. ತುಂಬ ಚೆನ್ನಾಗಿರುತ್ತೆ. ಇನ್ನು ಈ ಸತಿ ಕಟ್ಟಿರೋದು ನೋಡಿದ್ರೆ ತುಂಬ ಕಡಿಮೆ ಕಟ್ಟಿದ್ದಾರೆ ದನಗಳ್ನ. ಸೊ ನಾವು ಚಿಕ್ಕವ್ರು ಇರಬೇಕಾದ್ರೆ ನಮ್ಮ ಮನೆಗಳ ಗಂಟ ತುಂಬ ಕಟ್ಟೋರು, ಅಲ್ಲಿ ಗಂಟ ಕಟ್ಟೋರು ದನಗಳ್ನ. ನಾವು ದನಗಳಿಗೆ ನೀರು ಕೂಡ ಕೊಡ್ತಿದ್ದೋ, ಅಷ್ಟು ದನಗಳು ಕಟ್ಟೋರು ಅವಾಗ. ಬಟ್ ಇವಾಗ ತುಂಬ ಕಡಿಮೆ ಆಗ್ಬಿಟ್ಟಿದೆ, ಏನೂ ಮಾಡೋಕ್ಕಾಗಲ್ಲ, ಕಾಲಕ್ಕೆ ತಕ್ಕನಾಗಿ ಎಲ್ಲ ಹೋಗ್ಬೇಕಲ್ವಾ. ಸೊ ಅದರಿಂದ ಈಗೆಲ್ಲ ಕಮ್ಮಿ ಆಗಿದೆ. ಫೈನ್, ಓಕೆ. ಸೊ ಇಲ್ಲಿಗೆ ಈ ವಿಡಿಯೋ ಎಂಡ್ ಮಾಡ್ತೀನಿ ಸ್ನೇಹಿತರೆ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್. ಸೇವಕನ ಮಾಡು, ಸೇವಕನ ಮಾಡು ಮಾರುತೇ